ಹಾಯ್ ಬ್ರದರ್, ನಮಸ್ತೆ. ನಮಸ್ತೆ ಬ್ರೋ. ಕನ್ನಡ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗೋಯ್ತು. ಹೌದು. ಆ, ಈ ಸೀಸನ್ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಬ್ರೋ? ಈ ಸೀಸನ್ ತುಂಬಾ ನನಗೆ ಖುಷಿ ಕೊಡ್ತಾ ಇತ್ತು. ಯಾಕೆಂದ್ರೆ ಈ ಸೀಸನ್ ಅಲ್ಲಿ ಸುದೀಪ್ ಅಣ್ಣನೇ ಇಲ್ಲ ಅಂತಿದ್ರು. ಆ ಬಿಗ್ ಬಾಸ್ ಸುದೀಪ್ ಅಣ್ಣ ಇಲ್ಲ ಅಂದ್ರೆ ಬಿಗ್ ಬಾಸ್ ಜೀರೋ. ಯಾಕೆಂದ್ರೆ ಅವ್ರು ಇಲ್ದಲೇ ಊಹಿಸ್ಕೊಳ್ಳೋದಕ್ಕೂ ನಮಗೆ ಆಗಲ್ಲ. ಆಮೇಲೆ ಇನ್ನೊಂದು, ಬಿಗ್ ಬಾಸ್ ಸುದೀಪ್ ಅಣ್ಣ ಒಂದು ತೂಕ ಆದ್ರೆ ಸೆಲೆಕ್ಷನ್ ಒಂದು ದೋಖ. ಯಾಕೆಂದ್ರೆ ಈ ಸೆಲೆಕ್ಷನ್ನೇ ಸರಿ ಇಲ್ಲ ಅಲ್ವಾ? ನನ್ನ ಪ್ರಕಾರ ಸೆಲೆಕ್ಷನ್ ಯಾವ ರೀತಿ ಮಾಡ್ತೀರಾ? ಏನಾದ್ರು ಸೀರಿಯಲ್ವರಿಗೆ 90% ಅಂತ ಏನಾದ್ರು ಕೋಟಾ ಇದೆಯಾ? ಇಲ್ಲ ಇಂಡಸ್ಟ್ರಿಯವ್ರಿಗೆ ಏನಾದ್ರು ಒಂದು ಕೋಟಾ ಇದೆಯಾ? ಅಲ್ವಾ? ನಾನು ಹೇಳ್ತಾ ಇರೋದು ಬ್ರೋ, ಈ ಬಿಗ್ ಬಾಸ್ ಅಂದ್ರೇನೆ ಏನು ಅಂತಂದ್ರೆ ಈ ಪ್ರೈವೇಟ್ ಸ್ಕೂಲ್ ಇದ್ದಂಗೆ. ಅರ್ಥ ಆಯ್ತಾ? ಆ ಟ್ರೋಫಿ ಬಂದ್ಬಿಟ್ಟು ಏನ್ ಹೇಳಿ, ಗೌರ್ಮೆಂಟ್ ಕೆಲಸ ಇದ್ದಂಗೆ ನಾನು ಹೇಳ್ತಾ ಇರೋದು. ಇಲ್ಲಿ ಬಡವರು ಬಗ್ರಿಗೆ ಮತ್ತೆ ಸಾಮಾನ್ಯ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಾಗಿರ್ಬೋದು, ಇಂಥ ಯಾವುದೇ ಒಂದು ಸೊಸೈಟಿ ಪೀಪಲ್, ಅವರು ಕಾಮನ್ ಮ್ಯಾನ್ಗಳು ಬರೋದಕ್ಕೆ ಆಗಲ್ಲ. ಅಲ್ಲಿ ಹೊಟ್ಟೆ ತುಂಬಿಸ್ಕೊಂಡವ್ರು ಮಾತ್ರ ಬರ್ತಾರೆ ಅಲ್ವಾ? ಯಾಕೆ ಸಾಮಾನ್ಯ ಜನಕ್ಕೆ ಯಾಕೆ ಇದಿಲ್ಲ? ಅಂದ್ರೆ ಬ್ರೋ, ಈ ಸಲ ಬಿಗ್ ಬಾಸ್ ಗೆ ಆಯ್ಕೆ ಮಾಡಿರೋ 17 ಜನ ಕಂಟೆಸ್ಟೆಂಟ್ ನಿಮ್ಗೆ ಒಪ್ಪಿಗೆ ಇದೆಯಾ? ಇಲ್ಲ ಬ್ರೋ, ನನಗೆ ಯಾವುದೇ ತರದ ಏನೇ ಒಂದು ಸೆಲೆಕ್ಷನ್ ನನಗೆ ಸರಿ ಅನ್ನಿಸ್ಲಿಲ್ಲ. ಎಷ್ಟೆಷ್ಟು ಜನ ಇದ್ದಾರೆ ಬ್ರೋ ಈ ಬಿಗ್ ಬಾಸ್ಗೆ ಬರೋರು? ರೆಕಗ್ನೈಸ್ ಆಗಿರೋರು ಮಾತ್ರ ಬರ್ಬೇಕಾ, ಅಲ್ವಾ ಬಿಗ್ ಬಾಸ್ ಇಂದ ರೆಕಗ್ನೈಸ್ ಆಗಿ ಹೋಗೋದು ಒಳ್ಳೇದಾ? ಅಲ್ವಾ? ನನ್ನ ಪ್ರಕಾರ ರೆಕಗ್ನೈಸ್ ಆಗಿರೋರೇ ಬಿಗ್ ಬಾಸ್ಗೆ ಬರ್ಬೇಕು ಅಂತಿಲ್ಲ, ಬಿಗ್ ಬಾಸ್ ಇಂದ ರೆಕಗ್ನೈಸ್ ಆಗಿ ಹೋಗ್ಬೇಕು ಅದು. ಬ್ರದರ್, ಎಲ್ರು ಹೇಳ್ತಾ ಇದ್ರು ಈ ಸಲ ಬಿಗ್ ಬಾಸ್ ನ ಸುದೀಪ್ ಅಣ್ಣವ್ರು ನಡ್ಸ್ಕೊಡಲ್ಲ ಅಂತ. ಆದ್ರೆ ಕೊನೆಯದಾಗಿ ಸುದೀಪ್ ಅಣ್ಣನೇ ನಡ್ಸ್ಕೊಟ್ರು. ಇದು ಏನಾದ್ರು ಗಿಮಿಕ್ಕೋಸ್ಕರ ತರ ಹೇಳಿದ್ರ ಅಂತ ನಿಮ್ಗೆ ಏನ್ ಅನ್ಸಿತ್ತು? ಗಿಮಿಕು ಅಂತ ಏನು ಅಲ್ಲ. ನೀವು ನೋಡ್ತಾ ಇರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಆ ಎಲ್ಲಾ ಸೀಸನಲ್ಲೂ ಎಂತೆಂಥವ್ರು ಚೇಂಜ್ ಆಗಿದ್ದಾರೆ. ಬಟ್ ನಮ್ಮ ಕಿಚ್ಚ ಸುದೀಪ್ ಅವ್ರು ಮಾತ್ರ ಚೇಂಜ್ ಆಗಿಲ್ಲ. ಯಾಕೆ ಹೇಳಿ? ಅದು ನಮ್ಮ ಕನ್ನಡ ಬಿಗ್ ಬಾಸ್ ಇರೋ ಒಂದು ಪವರು. ಅವ್ರು ಇಲ್ಲ ಅಂದ್ರೇನೆ ಆ ವೇದಿಕೆಗೆ ಒಂದು ತೂಕನೇ ಹೋಗ್ಬಿಡುತ್ತೆ. ಅವ್ರಿದ್ರೆ ಒಂದು ಗೊತ್ತು ಅಲ್ವಾ? ಅವ್ರ ಅಂತ ತಾಳ್ಮೆ, ಯಾವ ತರ ಯಾವ ಕಂಟೆಸ್ಟೆಂಟ್ ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಸುದೀಪ್ ಅಣ್ಣಗೆ ಮಾತ್ರ ಗೊತ್ತು. ಅವ್ರು ಇಲ್ಲ ಅಂದ್ರೆ ಬಿಗ್ ಬಾಸೇ ವೈಂಡ್ ಅಪ್ ಆಗುತ್ತೆ, ಝೀರೋ ಅನ್ಕೊಳ್ಳಿ. ಸುದೀಪ್ ಅಣ್ಣ ಇಲ್ದಿದ್ರೆ ಬಿಗ್ ಬಾಸೇ ನಡೆಯಲ್ಲ. ಬಿಗ್ ಬಾಸ್ ಅಂದ್ರೇನೆ ಸುದೀಪ್ ಅಣ್ಣ, ಸುದೀಪ್ ಅಣ್ಣ ಅಂದ್ರೆ ಬಿಗ್ ಬಾಸ್. ಆ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಗೆ ಕಳ್ಸೋದಾದ್ರೆ ಯಾವ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಬೇಕು ಅಥವಾ ಹೆಂಗ್ ಆಯ್ಕೆ ಮಾಡ್ಕೋಬೇಕು ಬ್ರದರ್? ನನ್ನ ಪ್ರಕಾರ ಬಿಗ್ ಬಾಸಿಗೆ ಹೋಗ್ಬೇಕು ಅಂತ ಎಲ್ಲರೂ ಕನ್ಸು ಅಲ್ವಾ? ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಒಂದು ಅಪರ್ಚುನಿಟಿ ಇದ್ರಲ್ಲಿ ಸಿಗಲ್ಲ, ಅದೌದು ಒಪ್ಕೊಳ್ತೀನಿ. ಬಟ್ ನಾನು ಹೇಳೋ ಪ್ರಕಾರ ಬಿಗ್ ಬಾಸ್ ಸೆಲೆಕ್ಷನ್ ಯಾವ ಥರ ಮಾಡ್ತೀರಾ ನಾನು ಹೇಳ್ತಾ ಇರೋದು ಅಲ್ವಾ? ನೀವು ಬಟ್ಟೆ ಬಿಚ್ಕೊನೋರು ಕರೆಸ್ತೀರಾ ಅಲ್ವಾ? ನಾನು ಹೇಳ್ತಾ ಇರೋದು ಹಂಗಂತ ಅಂದಿದ್ಮೇಲೆ ಎಂತೆಂಥ ಸೊಸೈಟಿಲಿ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡಿರೋರು ಕರೆಸ್ರಿ. ಒಂದೊಳ್ಳೆ, ನನ್ನ ಪ್ರಕಾರ ಬ್ರೋ, ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿರ್ತಾರೆ, ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಕರೆಸಿ. ನಾನು ಹೇಳ್ತಾ ಇರೋದು ಅನಾಥಾಶ್ರಮಕ್ಕೆ ಬಡವರಿಗೆ ಹೆಲ್ಪ್ ಮಾಡೋರನ್ನ ಅವ್ರ ಕಡೆಯಿಂದ ಒಂದು ಕರೆಸಿ. ಈಗ ಫಾರ್ಮರ್ಸ್, ರೈತರು, ಅವ್ರ ಕಡೆಯಿಂದ ಒಂದು ಕರೆಸಿ. ಯಾಕೆ? ಆಂಬುಲೆನ್ಸ್ ಡ್ರೈವರ್ ಏನು ಒಳ್ಳೆಯವರಲ್ವಾ? ಒಂದು ಮಗು, ಒಂದು ಜೀವನ ಕಾಪಾಡ್ತಾನೆ, ಅವ್ರನ್ನ ಒಂದು ಕರೆಸಿ ಒಂದು ವೇದಿಕೆಗೆ. ಅವ್ರು ಐಡೆಂಟಿಫೈ ಆಗೇ ಬರಬೇಕು ಅಂತ ಏನಿಲ್ಲ, ಬಿಗ್ ಬಾಸ್ ಇಂದ ಐಡೆಂಟಿಫೈ ಆಗಿ ಹೋಗ್ಲಿ ಬಿಡ್ರಿ. ಅವ್ರು ತಗೊಳ್ಳೋ ದುಡ್ಡಿಂದ ಎಷ್ಟೋ ಜನಕ್ಕೆ ಅವ್ನು ಒಂದು ಆಂಬುಲೆನ್ಸ್ ಇಟ್ಟವನು ನೂರಾರು ಆಂಬುಲೆನ್ಸ್ ಇಡ್ತಾನೆ ಆ ದುಡ್ಡಿಂದ. ಆದ್ರೆ ಎಷ್ಟೋ ಜೀವಗಳನ್ನ ಕಾಪಾಡ್ತಾನೆ ಅವನು ನಿಜವಾದ ಸೆಲ್ಯೂಟ್ ಹೊಡಿಬೇಕು. ಅರ್ಥ ಆಯ್ತಾ? ಬಿಗ್ ಬಾಸ್ ಅಂದ್ರೆ ಬರೀ ದೊಡ್ಡವರು ಶ್ರೀಮಂತರು ಮಾತ್ರ ಅದೊಂದು ವೇದಿಕೆ ಅಲ್ಲ. ನನ್ನ ಪ್ರಕಾರ ಸೆಲೆಕ್ಷನ್ ರಾಂಗು ಬ್ರೋ. ಏನು ಇದೇನು ಇನ್ಫ್ಲೂಯೆನ್ಸಾ ಏನು ಅನ್ನೋದೇ ನನಗೆ ಗೊತ್ತಾಗಲ್ಲ. ನೋಡಿ ಬ್ರದರ್, ಇವಾಗ ಆಯ್ಕೆ ಮಾಡಿರೋದು 17 ಜನ ಕಂಟೆಸ್ಟೆಂಟ್ ಅಲ್ಲಿ ಹ. ಒಂದು 10 ಜನ ಸೀರಿಯಲ್ ಆರ್ಟಿಸ್ಟ್ ಗಳೇ ಇದ್ದಾರೆ, ಜಿ ಕನ್ನಡ ಮತ್ತೆ ಕಲರ್ಸ್ ಕನ್ನಡ ಸೇರಿಸಿ. ಹ. ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ ಇದಕ್ಕೆ, ಕಲರ್ಸ್ ಅವ್ರಿಗೆ? ಅಲ್ಲ, ಅದೇ ನಾನು ಹೇಳ್ತಾ ಇರೋದು. ಈ ಬಿಗ್ ಬಾಸ್ ನನ್ನ ಪ್ರಕಾರ ಈ ಬಿಗ್ ಬಾಸ್ ಇರೋದು ಏನಾರು ಲವ್ ಮಾಡೋದಕ್ಕೆ ಏನಾದ್ರು ಬಿಗ್ ಬಾಸಿಗೆ ಬರ್ತಾರಾ ಅಂತ. ಯಾಕೆ ಹೇಳಿ? ಈ ಎಲ್ಲಾ ಸೀಸನ್ ನೋಡ್ತಾ ಇದ್ದೀರಾ, ಬಿಗ್ ಬಾಸ್ ಇಂದ ಆಚೆ ಬಂದಿದ ತಕ್ಷಣ ಲವ್ ಆಗ್ಬಿಡುತ್ತೆ, ಬಿಗ್ ಬಾಸ್ ಒಳಗಡೆ ಹೋಗಿದ ತಕ್ಷಣ ಲವ್ ಆಗ್ಬಿಡುತ್ತೆ. ನನ್ನ ಪ್ರಕಾರ ಇದು ಲವ್ ಮಾಡಕ್ಕೆ ಅಂತಾನೆ ಬಿಗ್ ಬಾಸಿಗೆ ಬಂದ್ಬಿಡ್ತಾರ ಅಲ್ವಾ? ಇವ್ರು ಆಟ ಆಡೋದಕ್ಕೆ ಬರ್ತಾರ ಅಲ್ವಾ? ಟಾಸ್ಕ್ ಕೊಟ್ಟು ಚಾಲೆಂಜು, ಆ ಚಾಲೆಂಜಲ್ಲಿ ಗೆದ್ದು ಬಿಗ್ ಬಾಸ್ ಅನ್ನೋ ಟ್ರೋಫಿನ ತಗೊಂಡು ಹೋಗ್ಬೇಕು ಅಂತ ಬರ್ತಾರ, ನನಗೆ ಗೊತ್ತಾಯ್ತಿಲ್ಲ ಅಲ್ವಾ? ನನ್ನ ಪ್ರಕಾರ ಇವಾಗ ನನ್ನ ಇದ್ದಿರೋದು, ಈಗ ಧರ್ಮ ಕೀರ್ತಿರಾಜ್ ಬಂದಿದ್ದಾರೆ, ಆಮೇಲೆ ಲಾಯರ್ ಜಗದೀಶ್ ಅವ್ರು ಬಂದಿದ್ದಾರೆ. ಬ್ರೋ, ನಾನು ಇವಾಗ ಒಂದು ಹೇಳ್ತೀನಿ ನೋಡಿ, ಪ್ರೊಟೆಸ್ಟ್ ಮಾಡ್ತೀನಿ ಅಂದವ್ರು ಬಿಗ್ ಬಾಸ್ ಒಳಗೆ ಹೋದ್ರು. ಅದೇ ಅರೆಸ್ಟ್ ಮಾಡಿದವರು ACP ಚಂದನ್ ಅವ್ರನ್ನು ಕರೆಸ್ಬೋದಿತ್ತು, ಯಾಕೆ ಕರೆಸ್ಲಿಲ್ಲ ಅಲ್ವಾ? ಯಾಕ್ರಿ ಕರೆಸ್ಲಿಲ್ಲ ಬ್ರೋ? ನಾನು ಹೇಳ್ತಾ ಇದ್ದೀನಿ ನೋಡಿ, ಇವಾಗ ಒಂದು 5 ರಿಂದ 6 ಜನ ಒಂದು ಒಳ್ಳೆ ಲೈನಪ್ ಅಲ್ಲಿ ಇದ್ದಾರೆ. ಲಾಯರ್ ಜಗದೀಶ್ ಆಗಿರ್ಬೋದು, ಧರ್ಮ ಕೀರ್ತಿರಾಜ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಆಮೇಲೆ ಇನ್ನೊಬ್ರು ಶ್ರೀ ಯಮುನಾ ಅಂತ ಒಬ್ರು ಇದ್ದಾರೆ,
ಚೈತ್ರ ಕುಂದಾಪುರ. ಇವರಲ್ಲಿ ಒಂದು ಒಳ್ಳೆ ಟಗ್ ಆಫ್ ವಾರ್ ನಡೆಯುತ್ತೆ ಅಂತ ಅನ್ಕೊಂಡಿದೀನಿ. ಫೈನಲಿಸ್ಟು ನನ್ನ ಪ್ರಕಾರ ಚೆನ್ನಾಗಿ ಆಟ ಆಡ್ತವ್ರೆ. ಬಟ್ ಇವಾಗಲೇ ಇವರು ಲಾಯರ್ ಜಗದೀಶ್ ಅವರು ಟಾಂಗ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಮೊದಲನೇ ದಿನ ವಿಕ್ಸ್ ಎಲ್ಲ ಬಿಸಿಬಿಟ್ಟಿದ್ರು, ಹೌದಾ, ನೆನಪಿದೆಯಾ? ಬಟ್ ಸ್ವರ್ಗ ನರಕ ಅನ್ನೋ ಒಂದು ಟಾಸ್ಕ್ ನಡೀತಾ ಇದೆ. ಬಟ್ ಸ್ವರ್ಗದಲ್ಲಿ ಯಾರು ಇರ್ತಾರೆ, ನರಕದಿಂದ ಯಾರು ಹೋಯ್ತಾರೆ ಅಂತ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದು ಇವತ್ತು ಊಹಿಸ್ಕೊಳಕ್ ಆಗಲ್ಲ. ಫೈನಲ್ ನೋಡ್ಬೇಕು ಯಾರು ಬರ್ತಾರೆ ಏನು ಎತ್ತ ಅಂತ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು.